ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಈ ದಿನದ ಪಂಚಾಂಗ ಫಲ ಹೇಗಿದೆ ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ಜೊತೆಗೆ ಈ ದಿನ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜನವರಿ ತಿಂಗಳ 21ನೇ ತಾರೀಕು ಸೌಮ್ಯವಾಸರ, ಅಂದರೆ ಬುಧವಾರ. ಇದು ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷದ ತದಿಗೆಯ ತಿಥಿ ಈ ದಿನ ಇರುತ್ತೆ. ಇದು ಈ ದಿನ ರಾತ್ರಿ 2 ಗಂಟೆ 3 ನಿಮಿಷದವರೆಗೆ ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 53 ನಿಮಿಷದವರೆಗೆ ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 50 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ಸಂಜೆ 6 ಗಂಟೆ 58 ನಿಮಿಷದವರೆಗೆ ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 34 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 34 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 42 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 11 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 53 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 43 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 46 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 15 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಗಣಿತಕ್ಕೆ, ಲೆಕ್ಕಾಚಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ, ವ್ಯಾಪಾರಕ್ಕೆ, ಹಣಕಾಸಿನ ನಿರ್ವಹಣೆಗೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ತುಂಬ ಲಾಭದ ಅಂಶ ಇರುವಂಥದ್ದು. ಹಾಗೆ ಈ ದಿನದ ನಿಮ್ಮ ವ್ಯಾಪಾರದ ಪ್ರಯತ್ನಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ. ಹಾಗೆ ಇಲ್ಲಿ ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಉತ್ತಮವಾದಂತಹ ದಿನ. ನಿಮ್ಮ ಓದಿನಲ್ಲಿ, ನಿಮ್ಮ ವ್ಯಾಸಂಗ ಅಥವಾ ಉನ್ನತ ಶಿಕ್ಷಣ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು, ಬಹಳ ಪ್ರಮುಖವಾದಂಥ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಬುಧ ವಾಕ್ಶಕ್ತಿಗೆ ಸೂಚಕ, ಕಾರಕ. ಹಾಗಾಗಿ ಮಾತಿಗೆ ಕಾರಕ ಯಾರು ಅಂತ ಹೇಳಿದ್ರೆ ಬುಧ. ಹಾಗಾಗಿ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗೆ ಅದೇ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ನೀವು ಸೃಷ್ಟಿಸಿಕೊಳ್ಳುವಂಥದ್ದು ಕೂಡ ಇದೆ. ಅಂದರೆ ಅಂಥ ದುಷ್ಟತನದ ಮಾತುಗಳಿಂದ ವೈರತ್ವವನ್ನು ಕಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಮಾತನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಬುಧ ಕಮ್ಯುನಿಕೇಷನ್ಗೆ ಕಾರಕ, ಇದೇ ಮಾತು. ಹಾಗಾಗಿ ಈ ದಿನ ಉತ್ತಮವಾದಂತಹ ಒಂದು ಸಂವಹನ ಇದ್ದರೆ, ಮಾತುಕತೆ ಇದ್ದರೆ, ಕಮ್ಯುನಿಕೇಷನ್ ಇದ್ದರೆ ನಿಮಗೆ ಅನುಕೂಲ ಇರುತ್ತೆ. ನಿಮ್ಮ ಒಂದು ಉದ್ದೇಶವನ್ನು ಬೇರೆಯವರಿಗೆ ಮಾತಿನ ಮೂಲಕ ತಿಳಿಸ್ಲಿಕ್ಕೂ ಕೂಡ ಇದು ಸಹಾಯಕವಾಗುತ್ತೆ. ಹಾಗಾಗಿ ಈ ದಿನ
ಈ ಬುಧವಾರ ವ್ಯಾಪಾರದ ದೃಷ್ಟಿಯಿಂದ ಅತ್ಯುತ್ತಮವಾದಂತಹ ದಿನ ಇದು. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರುವಾರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ಅತ್ಯುತ್ತಮ ಫಲವನ್ನು ನಿಮಗೆ ತಂದುಕೊಡುತ್ತೆ. ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:36 ಬೆಳಿಗ್ಗೆ 10:34 ಇನ್ನು ಅಪರಾಹ್ನ 4:17 ಅಪರಾಹ್ನ 5:14 ಹಾಗೆ ರಾತ್ರಿ 11:25 ರಾತ್ರಿ 12:28 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ, ಇದರಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ಶನಿಯ ಚಲನನೇ ತುಂಬ ತಡ. ಆದ್ದರಿಂದ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆರಂಭ ಆಗಲ್ಲ. ಆರಂಭ ಆದರೂ ಕೂಡ ಫಲಿತಾಂಶಗಳು ನಿಧಾನವಾಗಿ ಬರುವಂಥದ್ದು. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಟ್ಟುಬಿಡುತ್ತೆ ಈ ದಿನ ಶನಿ ಹೋರಾದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದರೆ. ಅದಕ್ಕಾಗಿಯೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:39 ಬೆಳಿಗ್ಗೆ 9:36 ಹಾಗೆ ಅಪರಾಹ್ನ 3:20 ಅಪರಾಹ್ನ 4:17 ಇನ್ನು ರಾತ್ರಿ 10:23 ರಾತ್ರಿ 11:25 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಯಾವುದೇ ರೀತಿಯ ಅಗ್ರಿಮೆಂಟ್ಗೆ ಸಹಿ ಮಾಡುವಂಥದ್ದು, ವ್ಯಾಪಾರದ ವಿಸ್ತರಣೆ ಮಾಡುವಂತಹ ಪ್ರಯತ್ನ, ಇಲ್ಲ MOU ಮಾಡಿಕೊಳ್ಳುವಂಥ ಪ್ರಯತ್ನ, ಇದೆಲ್ಲದಕ್ಕೂ ಕೂಡ ಈ ದಿನ ಇರುವಂಥ ಬುಧ ಹೊರ ಬಹಳ ಚೆನ್ನಾಗಿದೆ. ಹಾಗೆ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಈ ದಿನ ನೀವು ಈ ಬುಧ ಹೋರದಲ್ಲಿ ತೀರ್ಮಾನ ಮಾಡ್ಬೋದು, ಚರ್ಚೆ ಮಾಡ್ಬೋದು, ಒಳ್ಳೆಯ ಫಲಿತಾಂಶಗಳು ಬರುತ್ತೆ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:45 ಬೆಳಿಗ್ಗೆ 7:42 ಇನ್ನು ಮಧ್ಯಾಹ್ನ 1:25 ಮಧ್ಯಾಹ್ನ 2:23 ಹಾಗೆ ರಾತ್ರಿ 8:17 ರಾತ್ರಿ 9:20 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನಡೀತಾ ಇದ್ದರೆ, ವಿವಾಹಾದಿ ಕಾರ್ಯಗಳು ನಡೀತಾ ಇದ್ದರೆ ಆ ಕೆಲಸವನ್ನು ತಟಸ್ಥಗೊಳಿಸುವಂಥದ್ದು ಉತ್ತಮ ಈ ಶುಕ್ರ ಹೋರಾದಲ್ಲಿ. ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಹಣಕಾಸಿನ ಲೇವಾದೇವಿ ವ್ಯವಹಾರಗಳಿರ್ಬೋದು, ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಡಾಕ್ಯುಮೆಂಟೇಷನ್ ವಿಚಾರ, ಇಂಥದ್ರಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಶುಕ್ರ ಹೋರಾದಲ್ಲಿ. ಇದು ಈ ದಿನ ಪ್ರಾತಃ ಕಾಲ 5:42 ಬೆಳಿಗ್ಗೆ 6:45 ಇನ್ನು ಮಧ್ಯಾಹ್ನ 12:28 ಮಧ್ಯಾಹ್ನ 1:25 ಇನ್ನು ರಾತ್ರಿ 7:14 ರಾತ್ರಿ 8:17 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಕುಜ ಹೋರ ತುಂಬ ಚೆನ್ನಾಗಿದೆ. ಅದರಲ್ಲೂ ಭೂಮಿಕಾರಕ ಕುಜ ಸ್ಪರ್ಧೆಗೆ ಕಾರಕ. ಹಾಗಾಗಿನೇ ಈ ದಿನ ಭೂ ಸಂಬಂಧಿತವಾದಂಥ ವ್ಯವಹಾರಗಳಲ್ಲಿ ನಿಮಗೆ ಜಯ ಸಿಕ್ಕತ್ತೆ, ಅನುಕೂಲತೆಗಳು ಉಂಟಾಗುತ್ತೆ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ವಿಚಾರದಲ್ಲಾಗಲಿ ನೀವು ಈ ದಿನ ತೀರ್ಮಾನವನ್ನು ತೆಗೆದುಕೊಂಡು ಈ ದಿನವೇ ಆ ಸ್ಪರ್ಧೆಗಳಲ್ಲಿ ಅಥವಾ ಕ್ರೀಡೆಗಳಲ್ಲಿ ಭಾಗವಹಿಸಿದ್ರೆ ಫಲಿತಾಂಶ ನಿಮ್ಮ ಪರವಾಗಿ ಬರುತ್ತೆ. ಇನ್ನು ಈ ದಿನ ನಿಮ್ಮ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಕುಜ ಹೊರದಲ್ಲಿ ಮಾಡಿ, ನಿಮಗೆ ಉತ್ತಮ ಫಲ ಸಿಕ್ಕತ್ತೆ, ಆರೋಗ್ಯದಲ್ಲಿ ವೃದ್ಧಿ ಉಂಟಾಗುತ್ತೆ. ಹಾಗೆ ಇಂಥ ಕೆಲಸಗಳನ್ನು ಮಾಡೋದರಿಂದಲೇ ಮನಸ್ಸು ಯಾವಾಗಲೂ ಕೂಡ ಚುರುಕಾಗೇ ಇರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ. ಹಾಗಾಗಿನೇ ಹೆಚ್ಚು ಹೆಚ್ಚು ಕೆಲಸ ಮಾಡಿ, ಅದು ನಮ್ಮ ಹಿರಿಯರ ಆರೋಗ್ಯದ ಗುಟ್ಟು ಅಂತ ಹೇಳ್ತಾ ಪ್ರತಿನಿತ್ಯ ನೀವು ಈ ಪಂಚಾಂಗವನ್ನು ನೋಡಬೇಕು, ಪಂಚಾಂಗ ಶ್ರವಣ ಮಾಡಬೇಕು, ಪಂಚಾಂಗ ಪಠಣ ಮಾಡಬೇಕು. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ಅನುಸರಣೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ತದಿಗೆಯ ತಿಥಿ ಇರುವಂತಹ ದಿನ, ಬುಧವಾರದ ದಿನ.
ಹಾಗಾಗಿನೇ ಈ ದಿನದ ಚಟುವಟಿಕೆಗಳಲ್ಲಿ ಬಹಳ ವಿಶೇಷವಾದಂತಹ ಫಲಗಳನ್ನು ಪಡ್ಕೊಳ್ಳುವಂತಹ ಅವಕಾಶಗಳು ತುಂಬ ಇರುತ್ತೆ. ಇದು ಒಳ್ಳೆಯ ದಿನನೇ. ಹಾಗೆ ಈ ದಿನ ಮೌನ ಗೌರಿ ವ್ರತವನ್ನು ಆಚರಣೆ ಮಾಡುವಂತಹ ದಿನ ಇದು. ಇಲ್ಲಿ ವಿಶೇಷವಾಗಿ ಮೌನ ಗೌರಿ ಪೂಜೆ ಅಥವಾ ಮೌನ ಗೌರಿ ವ್ರತ ಅಂತ ಹೇಳಿ ಕರೆಯುವಂಥದ್ದು ಇದೆ. ಅದರಲ್ಲೂ ಅವಿವಾಹಿತ ಹೆಣ್ಣು ಮಕ್ಕಳು ಆಚರಿಸುವಂತಹ ಒಂದು ವಿಶಿಷ್ಟ ಸಂಪ್ರದಾಯ ಇದು ಈ ಮೌನ ಗೌರಿ ಪೂಜೆ. ಈ ವ್ರತ ಕುರಿತಾದಂತಹ ಹಲವಾರು ಪೌರಾಣಿಕ ಕಥೆಗಳು ಕೂಡ ಇದೆ. ಕೆಲವರು ಇದು ಮಾಘ ಶುಕ್ಲ ಪಾಡ್ಯದಿಂದ ಅಥವಾ ತೃತೀಯದಿಂದ ಆರಂಭವಾಗಿ ಪಾಲ್ಗುಣ ಮಾಸದ ಶುಕ್ಲ ಪಾಡ್ಯದವರೆಗೆ ಸುಮಾರು 30 ದಿನಗಳ ಕಾಲ ನಡೆಯುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇದನ್ನ ಅವಿವಾಹಿತ ಹೆಣ್ಣು ಮಕ್ಕಳು ತಮಗೆ ಸದ್ಗುಣಶೀಲನಾದಂತಹ ಪತಿ ದೊರೆಯಲಿ ಮತ್ತೆ ಮುಂದೆ ಮದುವೆ ಆದ ನಂತರದಲ್ಲಿ ವೈವಾಹಿಕ ಜೀವನ ಸುಖಮಯವಾಗಿರ್ಲಿ ಅಂತ ಹೇಳಿ ಈ ವ್ರತವನ್ನ ಆಚರಣೆ ಮಾಡುವಂಥದ್ದು ಇದೆ. ಸಾಮಾನ್ಯವಾಗಿ ಈ ವ್ರತವನ್ನ ಅಂದ್ರೆ ಮೌನಗೌರಿ ವ್ರತವನ್ನ 7 ವರ್ಷ ತುಂಬಿ 8 ವರ್ಷಕ್ಕೆ ಕಾಲಿಟ್ಟಂತಹ ಹೆಣ್ಣು ಮಕ್ಕಳಿಂದ ಈ ವ್ರತವನ್ನ ಆಚರಣೆ ಮಾಡಿಸುವಂಥದ್ದು ಕೂಡ ಇದೆ. ಇಲ್ಲಿ ಈ ಮೌನಗೌರಿ ಹೆಸರೇ ಹೇಳೋ ಹಾಗೆ ಪೂಜೆಯ ಪ್ರಮುಖವಾದಂತಹ ಒಂದು ಅಂಗ ಅಂತ ಹೇಳಿದ್ರೆ ಮೌನ. ಇಲ್ಲಿ ಪೂಜೆ ಮಾಡುವಂತಹ ಸಮಯದಲ್ಲಿ ಮತ್ತೆ ಪೂಜೆಯ ನಂತರ ಆಹಾರ ಸೇವಿಸುವಾಗ ಯಾರೊಂದಿಗೂ ಕೂಡ ಮಾತನಾಡದೆ ಮೌನವಾಗಿರ್ಬೇಕು ಅನ್ನುವಂಥದ್ದೇ ಈ ಮೌನಗೌರಿ ಪೂಜೆಯ ಹಿಂದಿನ ಉದ್ದೇಶ. ಹಾಗೆ ಈ ಮೌನಗೌರಿ ಪೂಜೆಯನ್ನ ಸೂರ್ಯೋದಯಕ್ಕೂ ಮುನ್ನ ಅರುಣೋದಯ ಕಾಲದಲ್ಲಿ ಎದ್ದು ಅಂದ್ರೆ ಇನ್ನು ನಕ್ಷತ್ರಗಳು ಆಕಾಶದಲ್ಲಿ ಮಿನುಗ್ತಾ ಇರಬೇಕು. ಆ ಸಂದರ್ಭದಲ್ಲಿ ಎದ್ದು ಸ್ನಾನ ಮುಗಿಸಿ ಗೌರಿಯನ್ನ ಪೂಜೆ ಮಾಡಬೇಕು. ಅರಿಶಿನದಿಂದ ಮಾಡಿದಂತಹ ಅಥವಾ ಮರಳಿನಿಂದ ಮಾಡಿದಂತಹ 2 ಗೌರಿ ವಿಗ್ರಹಗಳನ್ನ, ಒಂದು ಗೌರಿ ಮತ್ತೊಂದು ಆಕೆಯ ಗೆಳತಿ ಅಂತ ಹೇಳಿ ಪರಿಭಾವಿಸಿ ಪೂಜೆ ಮಾಡಬೇಕಂತ ಪದ್ಧತಿ ಇದೆ. ಇಲ್ಲಿ ಈ ಮೌನಗೌರಿ ಪೂಜೆಯಲ್ಲಿ ಸೇವಂತಿಗೆ ಹೂವನ್ನು ಬಳಸ್ತಾರೆ. ಅದರಲ್ಲೂ ತುಂಬಾ ಪವಿತ್ರತಮವಾದಂತಹ ಇನ್ನೊಂದು ಹೂವಿದೆ, ಅದು ತುಂಬೆ ಹೂವು. ಇತ್ತೀಚೆಗೆ ಅದು ಕಾಣಿಸ್ತಾ ಇಲ್ಲ. ಕೆಲವರು ಮನೆಗಳಲ್ಲೇ ಆ ತುಂಬೆ ಹೂವಿನ ಗಿಡವನ್ನು ಬೆಳೆಸಿ ಅದರಲ್ಲಿ 1-2 ದಳಗಳನ್ನಾದರೂ ಶಿವನ ಪೂಜೆಗೆ ಅರ್ಪಣೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ಶಿವನ ಪರಿವಾರ ದೇವತೆಗಳನ್ನ ತುಂಬೆ ಹೂವಿನಿಂದ ಪೂಜಿಸಬೇಕು. ಅದರಲ್ಲೂ ವಿಶೇಷವಾಗಿ ಗೌರಿಯನ್ನ ಈ ದಿನ ತುಂಬೆ ಹೂವಿನಿಂದ ಪೂಜೆ ಮಾಡಿದ್ರೆ ವಾಂಛಿತ ಫಲಗಳು ಈಡೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಸೂರ್ಯ ಉದಯಿಸುವಂತಹ ಸಂದರ್ಭಕ್ಕೆ ಈ ವ್ರತದ ಪೂಜೆ ಮುಗಿದಿರಬೇಕು ಅನ್ನುವಂಥದ್ದಿದೆ. ಹಾಗಾಗಿನೇ ಇಲ್ಲಿ ಈ ವ್ರತದ ಅವಧಿಯಲ್ಲಿ ಉದಯಿಸ್ತಾ ಇರುವಂತಹ ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು ತುಂಬಾ ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಇನ್ನು ಈ ಮೌನಗೌರಿ ಪೂಜೆಯ ದಿನದಂದು ಪೂಜೆಯ ನಂತರದಲ್ಲಿ ಮೌನವಾಗಿ ಆಹಾರ ಸೇವನೆ ಮಾಡಬೇಕು. ಸಾಯಂಕಾಲದ ಭೋಜನವನ್ನ ಸೂರ್ಯಾಸ್ತದ ಒಳಗೆ ಮಾಡಬೇಕು ಅನ್ನುವಂಥದ್ದು ಇದೆ. ರಾತ್ರಿ ಅಂದ್ರೆ ಹೊತ್ತು ಮುಳುಗಿದ ಮೇಲೆ ಊಟವನ್ನು ಮಾಡಬಾರ್ದು, ಫಲಾಹಾರವನ್ನು ಕೂಡ ಮಾಡಬಾರ್ದು. ಏನೇ ನೀವು ಆಹಾರ ಪದಾರ್ಥಗಳನ್ನು ಸ್ವೀಕರಿಸಬೇಕು ಅಂತ ಇದ್ರೆ ಅದು ಸಂಜೆಯ ಸಮಯದೊಳಗೆ ಆಗಬೇಕಾಗತ್ತೆ. ಇನ್ನು ಈ ಮೌನಗೌರಿ ಪೂಜೆಗೆ ತುಂಬಾ ವಿಶೇಷ ದಿನಗಳು ಅಂತ ಹೇಳಿದ್ರೆ ತೃತೀಯ, ಪಂಚಮಿ, ಅಷ್ಟಮಿ, ನವಮಿ ಮತ್ತೆ ಹುಣ್ಣಿಮೆಯ ಈ ದಿನಗಳಂದೇನಿದೆ ಇಲ್ಲಿ ವಿಶೇಷ ಪೂಜೆಗಳನ್ನ ಸಲ್ಲಿಸುವಂಥದ್ದು ಇದೆ. ಹಾಗೆ ಒಮ್ಮೆ ಈ ಮೌನಗೌರಿ ವ್ರತವನ್ನು ಆರಂಭ ಮಾಡಿದ್ರೆ ಅದನ್ನ ಸತತವಾಗಿ 5 ವರ್ಷಗಳ ಕಾಲ ಇಲ್ಲಾಂದ್ರೆ 7 ವರ್ಷಗಳ ಕಾಲ ಆಚರಿಸಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಮೌನಗೌರಿ ಪೂಜೆಯನ್ನ ವಿದ್ಯಾರ್ಥಿಗಳು ಮಾಡೋದ್ರಿಂದ ಮನಸ್ಸಿನ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಓದಿನಲ್ಲಿ ಒಂದೇ ಗುರಿ ನಿಮಗೆ ಸೆಟ್ ಆಗುತ್ತೆ. 10 ಗುರಿಗಳಿದ್ರೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವುದನ್ನು ಕೈ ಬಿಡಬೇಕು ಅನ್ನುವಂಥ ಒಂದು ಗೊಂದಲ ಇರುತ್ತೆ. ಆದರೆ ಇಲ್ಲಿ ಇರುವಂತಹ ಆಯ್ಕೆನೇ ಒಂದು. ಒಟ್ಟಾರೆ ಈ ದಿನ ವಿದ್ಯಾರ್ಥಿಗಳು ತಮ್ಮ ಮನಸ್ಸಿನ ಏಕಾಗ್ರತೆಯನ್ನ ಮತ್ತೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಶಿಸ್ತನ್ನ ಕಲಿಸಲಿಕ್ಕೆ ಅತ್ಯುತ್ತಮವಾದಂಥ ದಿನ ಇದು. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭದ ದಿನ. ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸು ಕೂಡ ಪಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇದೆ. ಹಾಗೆ ಈ ದಿನದಲ್ಲಿ ನೀವು ಆ ಯಶಸ್ಸಿಗಾಗಲಿ ಅಥವಾ ನೀವು ಒಂದು ಗುರಿಯನ್ನು ತಲುಪಲಿಕ್ಕಾಗಲಿ ಹೆಚ್ಚು ಶ್ರಮ ಪಡುವಂಥ ಅಗತ್ಯತೆ ಇಲ್ಲ. ಏಕೆಂದರೆ ತಾನಾಗಿ ಈ ಕೆಲಸಗಳು ಆಗುವಂಥ ಸಂದರ್ಭಗಳು ಕೂಡ ಇದೆ. ನಿಮ್ಮ ಈ ಕೆಲಸದ ಆರಂಭ ಏನಿದೆ ಅದು ಬಹಳ ಅದ್ಭುತವಾಗಿದೆ. ಹಾಗಾಗಿನೇ ಸಾಕಷ್ಟು ಮುನ್ನೆಚ್ಚರಿಕೆಯಿಂದ ಕೆಲಸಗಳನ್ನು ಆರಂಭ ಮಾಡೋದ್ರಿಂದ ಉತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಆತ್ಮೀಯ ಸ್ನೇಹಿತರಿಂದ ನಿಮಗೆ ಬೇಕಾದಂಥ ಒಂದು ಸಹಾಯ ಸಹಕಾರಗಳು ಸಕಾಲದಲ್ಲಿ ಸಿಕ್ಕುವಂಥದ್ದು ಇದೆ. ಹಾಗೆ ಮಿತ್ರರ ಸಹಾಯದಿಂದಲೇ ಕೆಲವೊಂದು ಕೆಲಸಗಳು ಪೂರ್ಣ ಆಗುವಂಥದ್ದು ಇದೆ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಮಿತ್ರರ ಸಹಾಯ ನಿಮಗೆ ತುಂಬ ಅಗತ್ಯವಾಗಿ ಬೇಕಾಗಿದೆ. ಅದು ಕೂಡ ಸಿಕ್ಕತ್ತೆ ಈ ದಿನದಲ್ಲಿ. ಅದರಲ್ಲೂ ಈ ದಿನದ ಸಂಜೆಯ ವೇಳೆಗೆ
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಇದು ನಿಮಗೆ ತೃಪ್ತಿಯನ್ನು ತರುವಂಥ ವಿಚಾರ. ಹಾಗೆ ಈ ದಿನದಲ್ಲಿ ಸಾಲದ ಒತ್ತಡದಿಂದ ಕೂಡ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಯಾರು ಸಾಲ ಸೋಲ ಮಾಡಿದ್ದೀರಿ, ಯಾರು ಹಣಕಾಸಿನ ನಿರ್ವಹಣೆಯಲ್ಲಿ ಸೋತಿದ್ದೀರಿ, ಅಂಥವ್ರಿಗೆ ಈ ದಿನ ಸ್ವಲ್ಪ ಸಮಾಧಾನ. ಏಕೆಂದರೆ ಹಣದ ವಿಚಾರದಲ್ಲಿ ಈ ದಿನ ನಿಮಗೆ ಬಲ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಜೊತೆಗೆ ಕುಟುಂಬದವರ ಸಹಕಾರ ಈ ದಿನ ಬಹಳ ಚೆನ್ನಾಗಿದೆ. ಇದ್ದಂಥ ಹಳೆಯ ದ್ವೇಷ ಇರ್ಬೋದು, ಅನುಮಾನದ ಸ್ವಭಾವ ಇರ್ಬೋದು, ತಿಳಿಯಾಗಿ ನಿಮ್ಮ ಮನಸ್ಸಿಗೂ ಕೂಡ ಸಂತೋಷವನ್ನು ತರಿಸುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ಮಾನಸಿಕ ಪ್ರಶಾಂತತೆ ಸಿಕ್ಕತ್ತೆ ನೋಡಿ. ಎಲ್ಲೋ ಒಂದು ಕಡೆ ಖಿನ್ನತೆ ಇದೆ, ಎಲ್ಲೋ ಆಳವಾದ ಒಂದು ನೋವು ಕೂಡ ಇದೆ. ಅದರ ಜೊತೆಯಲ್ಲಿ ಈ ದಿನ ಮಾನಸಿಕ ನೆಮ್ಮದಿ, ಒಂದು ಕೆಲಸ ಮಾಡೋದರಲ್ಲಿ ಆಸಕ್ತಿ, ಹಾಗೆ ಈ ದಿನ 10 ಜನರ ಜೊತೆಯಲ್ಲಿ ಬೆರೆಯುವಂಥ ಒಂದು ದಾಷ್ಟಿಕ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಸ್ಮರಣೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಸ್ವಂತ ಬಿಸಿನೆಸ್ಸಲ್ಲಿ ಈ ದಿನ ನಿಮಗೆ ಪ್ರಗತಿ ಇದೆ. ಅಂದರೆ ಸರಿ ದಾರಿಯಲ್ಲಿ ಮುಂದುವರಿಯುವಂಥ ಒಂದು ಮನಸ್ಥಿತಿ ಇದೆ. ಹಾಗೆ ಈ ಒಂದು ವ್ಯವಹಾರದಲ್ಲಿ ಇದ್ದಂತಹ ಅಡೆತಡೆಗಳಿರ್ಬೋದು ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ಅದನ್ನು ಬಗೆಹರಿಸಿಕೊಂಡು ಮುಂದುವರಿಯಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ. ವಿಲ್ ಪವರ್ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ಕೆಲವೊಂದು ವಿಚಾರಗಳನ್ನು ಸರಿಯಾಗಿ ಗುರುತಿಸ್ಕೊಂಡೇ ಮುಂದುವರಿಯುವಂಥದ್ದು ಇದೆ. ಅಂದರೆ ಆ ವಿಚಾರಗಳ ಮನನ ಇದೆಯಲ್ಲ, ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಂಥ ರೀತಿ ಅದು ಬಹಳ ಅದ್ಭುತವಾಗಿದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಸನ್ನಿವೇಶವನ್ನೇ ನೀವು ಬೇರೆ ರೀತಿಯಲ್ಲಿ ಅರ್ಥೈಸಿರುವಂಥದ್ದು ಇದೆ. ಆದರೆ ಈ ದಿನ ಅದಕ್ಕೆ ಒಂದು ಒಳ್ಳೆಯ ಅರ್ಥ ಅನ್ನುವಂಥದ್ದು ಸಿಕ್ಕತ್ತೆ. ಅದು ನಿಮಗೂ ಕೂಡ ಅರ್ಥ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಆಗುವಂಥದ್ದು, ಇದು ಆದಾಯದಲ್ಲೂ ಕೂಡ ಹೆಚ್ಚಳವನ್ನು ತರುವಂಥದ್ದು. ಏಕೆಂದರೆ ಕೆಲವೊಂದು ವಿಚಾರಗಳನ್ನು ಬಹಳ ಧೈರ್ಯದಿಂದ ಎದುರಿಸಬೇಕಾಗತ್ತೆ. ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಅನ್ನುವಂಥದ್ದು ಇದ್ದೇ ಇದೆ ನಿಮಗೆ. ಏಕೆಂದರೆ ಡ್ಯಾಶಿಂಗ್ ನೇಚರ್ ಇರೋದರಿಂದ, ಸ್ವಲ್ಪ ಆಕ್ರಮಣಕಾರಿ ಪ್ರವೃತ್ತಿ ಇರೋದರಿಂದ, ಕೋಪ ತಾಪಗಳು ಬೇಗ ಬರೋದರಿಂದ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇರುತ್ತೆ ಅಲ್ಲಲ್ಲಿ. ಆದರೆ ಅದನ್ನು ಸಮಗ್ರವಾಗಿ ನೀವು ಪರಿಶೀಲನೆ ಮಾಡಿದಾಗ ಯಾವ ಕಾರಣಕ್ಕಾಗಿ ಹಿನ್ನಡೆ ಆಯಿತು, ಯಾವ ಕಾರಣಕ್ಕಾಗಿ ಸೋಲಾಯಿತು, ಇದನ್ನು ನೀವು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಅದಕ್ಕೂ ಕೂಡ ಈ ದಿನ ಒಂದು ಒಳ್ಳೆಯ ಅವಕಾಶ ಬಂದಿದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆಲೋಚನೆಯೇ ಬಹಳ ಪ್ರಮುಖವಾಗಿರುವಂಥದ್ದು. ಏಕೆಂದರೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಭಾವನೆ ಹೇಗಿದೆ, ನಿಮ್ಮ ಆಲೋಚನೆ ಹೇಗಿದೆ, ಅದರಂತೆ ಕೆಲಸಗಳು ಮುಂದುವರಿಯುವಂಥದ್ದು ಇರುತ್ತೆ. ಹಾಗೆ ಈ ದಿನ ಉದ್ಯೋಗ ಸ್ಥಳದಲ್ಲಿ ಇರುವಂಥವರು, ನಿಮ್ಮ ಮೇಲಧಿಕಾರಿಗಳ ಬೆಂಬಲ ಚೆನ್ನಾಗಿದೆ, ಮಾರ್ಗದರ್ಶನ ಇದೆ, ನಿಮ್ಮ ಕೆಲಸಗಳನ್ನು ಮೆಚ್ಚುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಇರುತ್ತೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ನಿಮ್ಮ ಪ್ರಯತ್ನಗಳು ಎಲ್ಲೋ ಒಂದು ಕಡೆ ಫಲ ಕೊಡ್ತಾ ಇದೆ ಅನ್ನುವಂಥ ಒಂದು ಆಶಾಭಾವನೆ ಇದೆ. ಅಂದರೆ ಭರವಸೆಯೇ ಬೆಳಕು ನಿಮಗೆ. ಅದರಲ್ಲಿ ಮುಂದುವರಿರಿ, ನಿಷ್ಠೆಯಿಂದ ಮುಂದುವರಿರಿ, ನಂಬಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುವಂಥ ಸಂದರ್ಭ. ಹಾಗಾಗಿ ನೀವು ಅಂದುಕೊಂಡಂತೆ ಕೆಲವು ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯಲ್ಲ, ಸರಳವಾಗಿ ನಡೆಯಲ್ಲ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಅದರಲ್ಲೂ ಈ ದಿನ ಚಂದ್ರ ನವಮದಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಈ ವ್ಯವಹಾರಗಳಲ್ಲಿ ನೀವು ಆಲೋಚನೆ ಮಾಡಿದಂತೆ ಪರಿಸ್ಥಿತಿಗಳು ಇರಲ್ಲ. ಮನೆ ಒಳಗೆ ಪರಿಸ್ಥಿತಿ ಚೆನ್ನಾಗಿದೆ, ಆದರೆ ಹೊರಗೆ ಈ ವ್ಯವಹಾರದ ಸಂದರ್ಭದಲ್ಲಿ, ನಿಮ್ಮ ಉದ್ಯೋಗದ ಸಂದರ್ಭದಲ್ಲಿ, ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ತ್ರಾಸ ಆಗುವಂಥ ಸಾಧ್ಯತೆ ಇದೆ, ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಕೊಡಿ. ಇನ್ನು ಈ ದಿನ ನಿಮ್ಮ ಜೀವನದಲ್ಲಿ ಬೇಕಾದಂತಹ ರೂಪವನ್ನು ನೀವು ಪಡ್ಕೊಳ್ಳಿಕ್ಕೆ ಅಥವಾ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಿಕ್ಕೆ ಒಬ್ಬರು ಗುರುಗಳ ಅಥವಾ ಹಿರಿಯರ ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ.
ಅದರಲ್ಲಿ ಒಂದು ಅರ್ಥ ಇದೆ. ಏಕೆಂದರೆ ನಿಮ್ಮ ವ್ಯಕ್ತಿತ್ವವನ್ನು ಸಾರಾಸಗಟಾಗಿ ನೋಡೇ ಅವರು ಆ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅದರ ಸಾಧಕ ಬಾಧಕಗಳನ್ನು ನೋಡಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಹೆಚ್ಚಿನ ಒಂದು ಬೆಲೆಯ ಹಣಕಾಸಿನ ವ್ಯವಹಾರಗಳಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಆಗಲೇಬೇಕು ಅಂದರೆ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ. ಏಕಾಏಕಿ ನೀವೇ ಯಾವುದೇ ತೀರ್ಮಾನಕ್ಕೆ ಹೋಗಬೇಡಿ. ಏಕೆಂದರೆ ಅಷ್ಟೊಂದು ಪರಿಸ್ಥಿತಿಯನ್ನು ಈ ದಿನ ನಿಯಂತ್ರಿಸುವಂಥ ಒಂದು ಸಾಮರ್ಥ್ಯ ನಿಮ್ಮ ಕೈಯಲ್ಲಿ ಇರಲ್ಲ. ಇನ್ನು ಈ ದಿನ ಅಪರೂಪದ ಆಹ್ವಾನಗಳು ಬರುವಂಥದ್ದು ಕೂಡ ಇದೆ. ಅಪರೂಪದ ವ್ಯಕ್ತಿಗಳು ನಿಮಗೆ ಭೇಟಿಯಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ತುಂಬ ಕ್ಯೂರಿಯಸ್ ಆಗಿರುವಂಥ ದಿನ, ಕ್ಯೂರಿಯಾಸಿಟಿ ಇರುವಂಥ ದಿನ, ಕುತೂಹಲ ಇದೆ. ಅದನ್ನು ಎಂಜಾಯ್ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ದುರ್ಗಾದೇವಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ ದುಸ್ಥಾನ. ಹಾಗಾಗಿನೇ ಮಿಶ್ರ ಫಲಗಳನ್ನು ನೀವು ನಿರೀಕ್ಷೆ ಮಾಡುವಂಥ ದಿನ ಇದು. ನಿಮಗೆ ಇಷ್ಟ ಇಲ್ಲ ಈ ಫಲಿತಾಂಶ, ಆದರೂ ಕೂಡ ಆ ಫಲಿತಾಂಶ ಬಂದೇ ಬರುತ್ತೆ. ಅದನ್ನು ನೀವು ಒತ್ತಡಕ್ಕಾದರೂ, ಒತ್ತಾಯಪೂರ್ವಕವಾಗಾದರೂ, ದಾಕ್ಷಿಣ್ಯಕ್ಕಾದರೂ ಒಪ್ಕೊಳ್ಳೇಬೇಕಾಗತ್ತೆ. ಹಾಗಾಗಿನೇ ಪಾಲಿಗೆ ಬಂದದ್ದೇ ಪಂಚಾಮೃತ ಈ ದಿನ. ಇನ್ನು ಈ ದಿನದ ವಿದ್ಯಮಾನಗಳು ಸ್ವಲ್ಪ ಬಿಗಡಾಯಿಸುವಂಥದ್ದು ಇದೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ಆತುರದ ನಿರ್ಧಾರಗಳು, ಅದರಲ್ಲೂ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರದಲ್ಲಿ ಈ ದಿನದ ನಿರ್ಧಾರಗಳು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ, ಅಷ್ಟೊಂದು ಸಮರ್ಪಕವಾಗಿ ಇರಲ್ಲ. ಆದ್ದರಿಂದಲೇ ಆ ನಿರ್ಧಾರವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಕೂಡ ಉತ್ತಮ. ಏಕೆಂದರೆ ವಾಹನದಿಂದ ಈ ದಿನ ನಿಮಗೆ ಅಷ್ಟೊಂದು ಸಪೋರ್ಟ್ ಇಲ್ಲ. ವಾಹನದ ಮೇಲೆ ಅಥವಾ ನಿಮ್ಮ ಪ್ರಯಾಣದ ಮೇಲೆ ಹೆಚ್ಚು ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವರ್ತನೆಯಿಂದ ನಿಮ್ಮ ಕುಟುಂಬಸ್ಥರಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ಇಲ್ಲಿ ಮಾನಸಿಕ ಚಿಂತನೆ ನಿಮಗೆ ಹೆಚ್ಚಾಗಿರುವಂಥ ಸಂದರ್ಭ. ಆದರೆ ನಿಮ್ಮ ಚಿಂತನೆಗೆ ಅವರ ಒಂದು ಚಿಂತನೆ ಎಲ್ಲ ಒಂದು ಕಡೆ ಮ್ಯಾಚ್ ಆಗ್ತಾ ಇಲ್ಲ, ಈ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿನೇ ಇದನ್ನು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಬೇಗ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳು ಹೀಗೇ ನಡೀಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಅಂದರೆ ನಿರೀಕ್ಷೆ ಇಟ್ಟುಕೊಂಡ್ರೆ ಆ ನಿರೀಕ್ಷೆಗಳು ಆಗದೇ ಇದ್ದಾಗ ಮನಸ್ಸಿಗೆ ನೋವು. ಹಾಗಾಗಿ ನಿರೀಕ್ಷೆಯೇ ಇಲ್ಲದ ಜೀವನ ಅಂತ ಹೇಳಿದ್ರೆ ಏನೇ ಬಂದರೂ ಪರಿಸ್ಥಿತಿಯನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೋದು, ಅದನ್ನು ಒಪ್ಪಿಕೊಳ್ಬೋದು. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾಠವನ್ನು ಕಲಿತ್ಕೊಳ್ಳುವಂಥದ್ದು ಕೂಡ ಇದೆ. ಇಲ್ಲಿಯವರೆಗೆ ಏನು ನಂಬಿಕೆ ಇತ್ತು, ಏನು ವಿಶ್ವಾಸ ಇತ್ತು, ಡಿಪೆಂಡೆನ್ಸಿ ಇತ್ತು, ಅದಕ್ಕೆ ಒಂದು ದೊಡ್ಡ ಆಘಾತ ಕೂಡ ಈ ದಿನ ಆಗುವಂಥ ಸಾಧ್ಯತೆ ಇರುತ್ತೆ. ಏನೇ ಬರಲಿ ಅದು ಭಗವಂತನ ಒಂದು ಅರೇಂಜ್ಮೆಂಟ್ಸ್, ಅದು ನಿಮ್ಮ ಒಳಿತಿಗಾಗಿ ಆಗುವಂಥದ್ದು. ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ತಾಯಿ ಚಾಮುಂಡೇಶ್ವರಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಗ್ರಾಮ ದೇವತೆಯಾದರೂ ಸರಿ, ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನೆನ್ನೆಗಿಂತ ಈ ದಿನ ತುಂಬ ಲವಲವಿಕೆ ಇರುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ ಕಳತ್ರ ಸ್ಥಾನದಲ್ಲಿರ್ತಾನೆ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ಸಂಬಂಧಗಳ ವಿಚಾರದಲ್ಲಾಗಲಿ, ಒಂದು ಕಮ್ಯುನಿಕೇಷನಲ್ಲಾಗಲಿ ಈ ದಿನ ಬಹಳ ಪ್ರಾಕ್ಟಿಕಲ್ ಆಗಿ ಇರ್ತೀರಿ. ಇದು ಬೇರೆಯವರಿಗೆ ಹೆಚ್ಚಿನ ನೋವನ್ನು ತರಲ್ಲ. ನೀವೇ ನೋವನ್ನು ಅನುಭವಿಸಿ ಬೇರೆಯವರಿಗೆ ಒಂದು ಸುಖ ಸಂತೋಷವನ್ನು ನೀಡುವಂಥ ವ್ಯಕ್ತಿತ್ವ ನಿಮ್ಮದು. ಸ್ವಲ್ಪ ಕೋಪ ಅನ್ನುವಂಥದ್ದು, ಡ್ಯಾಶಿಂಗ್ ನೇಚರ್ ಅನ್ನುವಂಥದ್ದು ಅಲ್ಲಲ್ಲಿ ಬರುತ್ತೆ. ಏಕೆಂದರೆ ಅನ್ಯಾಯ ಆದಾಗ, ಯಾವುದು ಸಮಾಜಕ್ಕೆ ಒಪ್ಪಲ್ಲ ಅಂತಹ ಒಂದು ಪರಿಸ್ಥಿತಿಗಳಿದ್ದಾಗ ಅದಕ್ಕೆ ಕಾರಣರಾಗುವಂಥವರನ್ನು ದೂಷಿಸುವಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲಿ ನೀವು ಮುಂಚೂಣಿಯಲ್ಲಿ ಇರ್ತೀರಿ. ಅಂತಹ ಒಂದು ಪರಿಸ್ಥಿತಿ ಕೂಡ ಈ ದಿನ ಬರುವಂಥದ್ದು ಇದೆ. ಅಂದರೆ ಈ ದಿನ ಶಿಸ್ತನ್ನು ಕಾಪಾಡಿಕೊಳ್ಳಿಕ್ಕಾಗಲಿ ಅಥವಾ ಬೇರೆಯವರಿಗೆ ಆಗುವಂಥ ತೊಂದರೆಯನ್ನು ನೀವೇ ನಿಂತು ಹೋರಾಟ ಮಾಡುವಂಥದ್ದು, ಒಂದು ನಾಯಕತ್ವದ ಗುಣವನ್ನು ಬೆಳೆಸ್ಕೊಳ್ಳುವಂಥದ್ದು ಈ ದಿನದಲ್ಲಿರುತ್ತೆ. ಆದರೆ ಪರಿಸ್ಥಿತಿ ನಿಮ್ಮ ಕೈ ಮೀರಿ ಹೋಗದಂತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಈ ದಿನ
ಹಿರಿಯರನ್ನು, ಗಣ್ಯರನ್ನು, ರಾಜಕಾರಣಿಗಳನ್ನು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಾಗಲಿ ಅಥವಾ ನಿಮ್ಮ ವ್ಯಾಪಾರಕ್ಕೆ, ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನಾಗಲಿ ಈ ದಿನ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲೂ ಕೂಡ ಆಸಕ್ತಿ ಹೆಚ್ಚಾಗಿರುತ್ತೆ. ಭಗವಂತನ ಸೇವೆ, ಆರಾಧನೆ, ಪೂಜೆ, ಪುನಸ್ಕಾರ, ಭಗವಂತನ ದರ್ಶನ, ಕ್ಷೇತ್ರ ದರ್ಶನ ಇತ್ಯಾದಿಗಳಲ್ಲಿ ಈ ದಿನ ಆಸಕ್ತಿ ಇದೆ. ಆದರೆ ಆ ಆಸಕ್ತಿಯನ್ನು ಈ ದಿನ ನೀವು ಈಡೇರಿಸ್ಕೊಳ್ಳಿಕ್ಕೆ ನಿಮಗೆ ಸಮಯದ ಅವಕಾಶ ಕೂಡ ಕಡಿಮೆ ಇರುತ್ತೆ. ಆದರೂ ಕೂಡ ಮನಸ್ಸಿನಲ್ಲಿ ಆ ಭಾವನೆಗಳು ಬಂದರೆ ಸಾಕು, ನಿಮಗೆ ತೃಪ್ತಿ ಆಗುತ್ತೆ. ಇನ್ನು ಈ ದಿನ ಮಿತ್ರರ ಜೊತೆಯಲ್ಲಿ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಜವಾಬ್ದಾರಿ, ನಿಮ್ಮ ಕುಟುಂಬ, ಇದರಲ್ಲಿ ತುಂಬ ಚೆನ್ನಾಗಿ ಸಮತೋಲನವನ್ನು ಕಾಯ್ದುಕೊಳ್ತೀರಿ, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ಇದು ಕುಟುಂಬದವರಿಗೂ ಕೂಡ ಹಿತ, ನಿಮಗೂ ಕೂಡ ಒಂದು ರೀತಿಯಲ್ಲಿ ಸಂತೋಷ. ನಿಮ್ಮ ಮನೆ ದೇವರನ್ನು ಈ ಕಾರಣಕ್ಕಾಗಿಯೇ ನೀವು ಸ್ಮರಣೆ ಮಾಡಬೇಕು, ಎಲ್ಲ ರೀತಿಯಲ್ಲಿ ಕಂಫರ್ಟ್ ಕೊಟ್ಟಿರೋದ್ರಿಂದ. ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂತಹ ದಿನ. ಏಕೆಂದರೆ ನಿಮ್ಮ ಕೆಲಸದಲ್ಲಿರುವಂತಹ ನಿಷ್ಠೆ ಆಗಲಿ, ಸಮಯ ಪ್ರಜ್ಞೆ ಆಗಲಿ ನಿಮ್ಮನ್ನು ಒಂದು ಸಮಸ್ಯೆಯಿಂದ ಪಾರು ಮಾಡುತ್ತೆ. ಹಾಗಾಗಿ ಒಂದು ನ್ಯಾರೋ ಎಸ್ಕೇಪ್ ಅಂತಾರಲ್ಲ, ಆ ರೀತಿಯಲ್ಲಿ ಈ ದಿನ ಬಹಳಷ್ಟು ಮಟ್ಟಿಗೆ ನೀವು ಸಂತೋಷ ಪಡುವಂಥ ಒಂದು ವಿದ್ಯಮಾನ. ಏಕೆಂದರೆ ನಿಮ್ಮ ಒಂದು ಸಕಾಲಿಕವಾದಂಥ ತೀರ್ಮಾನದಿಂದ ನಿಮಗೆ ಉತ್ತಮವಾದಂತಹ ಅನುಕೂಲತೆಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ತೀರ್ಮಾನದ ಬಗ್ಗೆನೇ ನಿಮಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಬೆನ್ನನ್ನು ನೀವೇ ತಟ್ಟಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಏಕೆಂದರೆ ಅಂಥ ಒಂದು ಟೈಮ್ಲಿ ಆ್ಯಕ್ಷನ್ ನಿಮ್ಮಿಂದ ಆಗುವಂಥದ್ದು ಈ ದಿನ. ಹಾಗೆ ಈ ದಿನ ನಿಮ್ಮ ಗುರಿ ಸಾಧನೆಯ ದಿಕ್ಕಿನಲ್ಲಿ ಕೆಲವರ ಬೆಂಬಲ ಬಹಳ ಮುಖ್ಯವಾಗಿ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಅದು ಬಂಧುಗಳೋ, ಮಿತ್ರರೋ, ನಿಮ್ಮ ಸಹೋದ್ಯೋಗಿಗಳೋ, ಮೇಲಧಿಕಾರಿಗಳೋ, ಕುಟುಂಬಸ್ಥರೋ ಯಾರೋ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಇದು ಕೂಡ ನಿಮಗೆ ಅತ್ಯಂತ ಹೆಚ್ಚಿನ ಸಂತೋಷವನ್ನು ತರುವಂಥ ಸಂದರ್ಭ ಇದು. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳಿಗೆ ನಿಮ್ಮ ಒಂದು ವಿಚಾರಧಾರೆಗಳ ಜೊತೆಯಲ್ಲಿ, ನಿಮ್ಮ ತೀರ್ಮಾನಗಳ ಜೊತೆಯಲ್ಲಿ ತಜ್ಞರ, ಅನುಭವಸ್ಥರ ಒಂದು ಮಾತು ಕೂಡ ಈ ದಿನ ಸೇರ್ಪಡೆಯಾಗುತ್ತೆ. ಹಾಗಾಗಿನೇ ಈ ದಿನ ಸೋಲು ಅನ್ನುವಂಥದ್ದಾಗಲಿ, ನಷ್ಟ ಅನ್ನುವಂಥದ್ದಾಗಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಿಮಗಿರುವಂಥ ಕಾಳಜಿ, ನಿಮ್ಮ ಒಂದು ದಕ್ಷತೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಕೌಶಲ್ಯ ಈ ದಿನ ಅನಾವರಣ ಆಗುವಂಥ ಸಂದರ್ಭ ಕೂಡ ಇದೆ. ಅದನ್ನು 4 ಜನ ಗುರುತಿಸ್ತಾರೆ. ಅದೇ ನಿಮಗೆ ಒಂದು ಶ್ರೀರಕ್ಷೆ, ಅದೇ ನಿಮಗೆ ಒಂದು ಮೋಟಿವೇಶನ್ ಅದು. ಇನ್ನು ಈ ದಿನದ ಕಾರ್ಯಗಳು ನಿಮ್ಮ ಕುಟುಂಬಸ್ಥರ ನೆರವಿನಿಂದ ಪೂರ್ಣಗೊಳ್ಳೋದ್ರಿಂದ ಕುಟುಂಬಕ್ಕೂ ಕೂಡ ಈ ದಿನ ನೀವು ಚಿರಋಣಿಯಾಗಿ ಇರಬೇಕಾಗುತ್ತೆ. ಆದರೆ ಈ ವ್ಯರ್ಥ ಪ್ರಯಾಣ, ಈ ವ್ಯರ್ಥ ಖರ್ಚು ಇದೆಯಲ್ಲ, ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಆಗುವಂಥ ಕೆಲವು ಸಂದರ್ಭಗಳು ಬರುತ್ತೆ. ಅದನ್ನು ಮಾತ್ರ ಈ ದಿನ ನೀವು ನಿಯಂತ್ರಣ ಮಾಡಲೇಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಪ್ರಯತ್ನದಲ್ಲಿ ಆರಂಭದಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಇರುತ್ತೆ. ಆದರೆ ಆ ಕೆಲಸ ಪ್ರಗತಿಯನ್ನು ಹೊಂದುತ್ತಾ ಇದ್ದಂತೆ ಆತ್ಮವಿಶ್ವಾಸದ ಮಟ್ಟ ಕುಸಿಯುವಂಥ ಸಾಧ್ಯತೆ ಇದೆ. ಏಕೆಂದರೆ ಈ ಬಾಹ್ಯವಾದಂಥ ಸನ್ನಿವೇಶಗಳು, ವಾತಾವರಣಗಳು ಅಷ್ಟೊಂದು ಯಶಸ್ವಿಯಾಗಿ ನಿಮಗೆ ಪರವಾಗಿ ನಿಲ್ಲಲ್ಲ. ಹಾಗಾಗಿನೇ ಅದರಲ್ಲಿ ಕೆಲವೊಂದು ದೋಷಗಳಿರೋದ್ರಿಂದ, ಅದು ತಾಂತ್ರಿಕ ದೋಷ ಅಂತಲೇ ಹೇಳ್ಬೋದು, ಅಂಥ ದೋಷಗಳಿಂದ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳಾಗುವಂಥ ಸಾಧ್ಯತೆ ಇದೆ. ಇದರಿಂದ ಸ್ವಲ್ಪ ಭಯ ಆಗುವಂಥದ್ದು ಇದೆ. ಏಕೆಂದರೆ ಕೆಲವರು ತುಂಬ ಇನ್ವೆಸ್ಟ್ ಮಾಡಿರ್ತೀರಿ, ಕೆಲವರು ತುಂಬ ಟೈಮನ್ನು ಅದಕ್ಕಾಗಿ ಕೊಟ್ಟಿದ್ದೀರಿ, ಕೆಲವರಿಗೆ ಆ ಒಂದು ಕೆಲಸ ಗೌರವದ ಪ್ರಶ್ನೆಯಾಗಿರುತ್ತೆ. ಹಾಗಾಗಿನೇ 4-6 ದೃಷ್ಟಿಯಿಂದ ನೋಡಿದಾಗ ಆ ಕೆಲಸದ ಒಂದು ಹಿನ್ನಡೆ ಏನಿದೆ ಅದು ನಿಮಗೆ ಸೋಲಾಗಿ ಪರಿಣಮಿಸುತ್ತೆ. ಸೋಲು ಗೆಲುವಿನ ಮೆಟ್ಟಿಲ್ಲದು. ಏಕೆಂದರೆ ಅದರಿಂದ ಒಂದು ಪಾಠವನ್ನು ಕಲ್ತ್ಕೊಳ್ಬೇಕು. ಹಾಗಾಗಿನೇ ಈ ದಿನ ನೀವು ತೆರೆದ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಯಾವುದೇ ಒಂದು ತಪ್ಪಾಗಲಿ, ಯಾವುದೇ ಒಂದು ರೀತಿಯಲ್ಲಿ ನಿಮ್ಮ ಒಂದು ಸ್ವಭಾವದಲ್ಲಿ ಆಗಿರುವಂಥ ಬದಲಾವಣೆಗಳಾಗಲಿ
ಅದನ್ನು ನೀವು ಒಪ್ಪಿಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಸ್ವಲ್ಪ ಮೊಂಡುತನ ಇದೆ, ಹಠಮಾರಿತನ ಅನ್ನುವಂಥದ್ದು ಇದೆ. ಆದರೆ ಈ ದಿನ ಅಂಥದ್ದನ್ನು ಬಿಡಬೇಕು. ಜೊತೆಗೆ ಯಾವುದು ಪ್ರಾಕ್ಟಿಕಲ್ ಆಗಿದೆ ಅಂಥದ್ದಕ್ಕೆ ಈ ದಿನ ನೀವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ನಿಮ್ಮ ದೌರ್ಬಲ್ಯಗಳೇನಿದೆ, ವೀಕ್ನೆಸ್ ಏನಿದೆ, ಅದನ್ನು ಈ ದಿನ ನೀವು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣ ಒಂದೇ ಪರಿಹಾರ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರಬಾರ್ದು. ಏಕೆಂದರೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ. ಒಂದು ಸಕ್ಸಸ್ಗೆ ಹೇಗೆ ಬೇರೆ ಸನ್ನಿವೇಶಗಳು ಅಟ್ರಿಬ್ಯೂಟ್ ಮಾಡುತ್ತೋ ಅದೇ ರೀತಿಯಲ್ಲಿ ಒಂದು ಕೆಲಸ ಫೇಲ್ಯೂರ್ ಆಗಲಿಕ್ಕೂ ಕೂಡ ಬೇರೆ ಬೇರೆ ರೀತಿಯ ಕಾರಣಗಳಿರುತ್ತೆ. ಅದನ್ನು ಕಂಡು ಹಿಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ನಿಗದಿತ ಸಮಯಕ್ಕೆ ಕೆಲಸಗಳು ಆಗದೇ ಇದ್ದಾಗ ಅಥವಾ ನಿಮ್ಮ ಕೆಲಸದ ಗುಣಮಟ್ಟ ಕಡಿಮೆ ಆದಾಗ ನಿಮ್ಮ ಕುಟುಂಬಸ್ಥರಾಗಲಿ ಹಿರಿಯರಾಗಲಿ ಕೆಲವೊಂದು ಬುದ್ಧಿಮಾತನ್ನು ಹೇಳುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಅಲ್ಲಿ ವಾದ ವಿವಾದ, ಪ್ರತಿವಾದ, ಆರ್ಗ್ಯುಮೆಂಟ್ ಅನ್ನುವಂಥದ್ದು ಬೇಡ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಪರಿಸ್ಥಿತಿಗಳೇನಿದೆ ನಿಮಗೆ ಮೇಲ್ನೋಟಕ್ಕೆ ಉತ್ತಮ ಅಂತ ಹೇಳಿ ಕಂಡು ಬಂದರೂ ಕೂಡ ಅದು ಪ್ರಗತಿಯನ್ನು ಹೊಂದುತ್ತಾ ಇದ್ದಂತೆ ಫಲಿತಾಂಶವನ್ನು ಕೊಡುವಂತಹ ಸಂದರ್ಭದಲ್ಲಿ ನಿಮಗೆ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನೀವು ಅತಿಯಾಗಿ ಯಾವುದನ್ನು ಕೂಡ ನಿರೀಕ್ಷೆಯಲ್ಲಿ ಇಟ್ಕೊಳ್ಬೇಡಿ. ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಬೇಡ. ಇದರಿಂದ ಕೂಡ ನಿಮಗೆ ಈ ದಿನ ನಿರಾಸೆ, ಬೇಸರ, ಜಿಗುಪ್ಸೆ ಆಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಕೆಲವೊಂದು ಸಮಸ್ಯೆಗಳಿಗೆ ನೀವೇ ಕಾರಣ, ನಿಮ್ಮ ತೀರ್ಮಾನವೇ ಕಾರಣ. ಏಕೆಂದರೆ ಸಕಾಲಕ್ಕೆ ಸರಿಯಾಗಿ ಸಮಯ ಪ್ರಜ್ಞೆ ಅನ್ನುವಂಥ ಒಂದು ಕರ್ತವ್ಯ ನಿಷ್ಠೆ ಅನ್ನುವಂಥದ್ದು ನಿಮಗೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಹೇಗೋ ಒಂದು ಕೆಲಸ ಆದರೆ ಆಯಿತು ಅನ್ನುವಂಥ ಒಂದು ಬೇಜವಾಬ್ದಾರಿ ಇರ್ಬೋದು ಅಥವಾ ಸೋಮಾರಿತನ ಇರ್ಬೋದು. ಇದರಿಂದ ಕೆಲಸಗಳ ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ. ನಿಗದಿತ ಅವಧಿಯಲ್ಲಿ ಕೆಲಸಗಳು ಕೂಡ ಆಗಲ್ಲ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಮಾಡುವಂಥ ಪ್ರಯತ್ನ ಕೂಡ ಅಷ್ಟೊಂದು ಫಲವನ್ನು ತರಲ್ಲ. ಮಾಮೂಲಿ ದಿನವಾಗಿಯೇ ಈ ದಿನ ಪರಿಣಮಿಸುವಂಥದ್ದು. ಅದನ್ನು ನೀವು ಎಕ್ಸ್ಟ್ರಾಆರ್ಡಿನರಿ ದಿನ ಅಂತ ಹೇಳಿ ಪರಿಗಣಿಸಬೇಕು. ಆ ರೀತಿ ಅದನ್ನು ಪರಿವರ್ತಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಫರ್ಟ್ ಅನ್ನುವಂಥದ್ದನ್ನು ಹಾಕಲೇಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ಸ್ತ್ರೀಯರಿಂದ ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲೋ ವ್ಯಾಪಾರ ಸ್ಥಳದಲ್ಲೋ ಇರುವಂಥ ಸ್ತ್ರೀಯರಿಂದ ಸ್ವಲ್ಪ ಒತ್ತಡ ಉಂಟಾಗುತ್ತೆ, ಸ್ವಲ್ಪ ಕಿರಿಕಿರಿ ಆಗುತ್ತೆ. ಹಾಗಾಗಿ ಅವರ ಜೊತೆ ಯಾವುದೇ ಒಂದು ವಾದ ವಿವಾದಕ್ಕೆ ಈ ದಿನ ಇಳಿಯಬೇಡಿ. ಹಾಗೆ ನಿಮ್ಮ ಒಂದು ಕರ್ತವ್ಯ ಲೋಪಗಳೇನಿದೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ನಿಮ್ಮ ಬೆನ್ನು ನಿಮಗೆ ಕಾಣಿಸಲ್ಲ, ಆದರೆ ಬೇರೆಯವರು ಆ ಬೆನ್ನಿನ ಬಗ್ಗೆ ಒಂದು ಚಿತ್ರಣವನ್ನು ಕೊಟ್ಟಾಗ ಅದನ್ನು ಒಪ್ಪಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ಅಕ್ಸೆಪ್ಟೆನ್ಸ್ ಅನ್ನೋವಂಥದ್ದು ಇದೆಯಲ್ಲ, ಅದು ದೊಡ್ಡ ಗುಣ. ಅದನ್ನು ಈ ದಿನ ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಂತೆ ಪರಾಕ್ರಮವನ್ನು ತೋರಿಸಲಿಕ್ಕೆ, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಸಾಹಸದ ಕೆಲಸವನ್ನು ಮಾಡಲಿಕ್ಕೆ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ಪರಿಸ್ಥಿತಿ ನಿಮ್ಮ ಪರವಾಗಿರುತ್ತೆ. ಹಾಗಾಗಿ ಈ ದಿನ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕತ್ತೆ. ಹಾಗೆ ಈ ಸಮಯ ಸನ್ನಿವೇಶ ಅನ್ನುವಂಥದ್ದು ಕೂಡ ನಿಮ್ಮ ಪರವಾಗಿರೋದ್ರಿಂದ ತಾನೇ ತಾನಾಗಿ ಕೆಲಸ ಕಾರ್ಯಗಳು ಮುಂದುವರಿಯುವಂಥದ್ದು ಇದೆ. ಆದರೆ ನಿಮ್ಮ ಸುತ್ತಮುತ್ತಲಿನವರ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮಗೆ ಹಿತಶತ್ರುಗಳು ಈ ದಿನ ಸ್ವಲ್ಪ ಹೆಚ್ಚಾಗಿ ಇರ್ತಾರೆ. ನಿಮ್ಮ ಶ್ರೇಯಸ್ಸನ್ನು, ನಿಮ್ಮ ಪ್ರಗತಿಯನ್ನು ಕೆಲವರು ಕಂಡು ಹೊಟ್ಟೆ ಉರಿ ಪಡುವಂಥದ್ದು ಇರುತ್ತೆ. ಅಂಥವರ ಈ ಒಂದು ಅಸೂಯೆಗೆ ನೀವು ತುಪ್ಪವನ್ನು ಸುರಿಬಾರ್ದು. ಆದಷ್ಟು ಅವರ ಜೊತೆಯಲ್ಲಿ ನಿಮ್ಮ ಒಂದು ಸಕ್ಸಸ್ಸನ್ನಾಗಲಿ, ನಿಮ್ಮ ಮುಂದಿನ ಯೋಜನೆಗಳನ್ನು, ನಿಮ್ಮ ಗುರಿಯನ್ನು ಹೆಚ್ಚು ಡಿಸ್ಕಸ್ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಅದರಿಂದ ಅವರು ಮತ್ತಷ್ಟು ಉಗ್ರರಾಗುವಂಥ ಸಾಧ್ಯತೆ ಇರುತ್ತೆ ಅವರ ದ್ವೇಷ ಸಾಧನೆಯಲ್ಲಿ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಸೌಜನ್ಯದ ವರ್ತನೆ ಅಗತ್ಯತೆ ಕೂಡ ಇದೆ. ಹಾಗಾಗಿ ಪರಿಸ್ಥಿತಿಯನ್ನು ತಿಳಿಯಾಗಿಸಬೇಕು ಅಂತ ಹೇಳಿದ್ರೆ
ನೀವು ತೆಗೆದುಕೊಂಡಂಥ ತೀರ್ಮಾನದ ಸಾಧಕ ಬಾಧಕಗಳನ್ನು ಒಮ್ಮೆ ಸಿಂಹಾವಲೋಕನವನ್ನು ಮಾಡಬೇಕಾಗತ್ತೆ. ಹಾಗೆ ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ, ಅವಲೋಕನ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಒಳ್ಳೆಯ ಅವಕಾಶ ಇದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಬಂಧುಗಳ ಮಿತ್ರರ ಸಹಕಾರ ಹೇಗಿದೆಯೋ ಅದೇ ರೀತಿಯಲ್ಲಿ ನಿಮ್ಮ ಒಂದು ಸಹಾಯ ಸಹಕಾರಗಳನ್ನು ಕೂಡ ನಿಮ್ಮ ಬಂಧುಗಳು ಮಿತ್ರರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಇದನ್ನು ನೀವು ತುಂಬ ಅನುಸರಣೆಗೆ ತರಬೇಕಾಗತ್ತೆ. ಇದರಿಂದ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ವೈವಾಹಿಕ ಜೀವನದಲ್ಲಿ ಇರುವಂಥ ಭಿನ್ನಾಭಿಪ್ರಾಯಗಳಿರ್ಬೋದು, ಮಕ್ಕಳಿಂದ ಬಂದಿರುವಂಥ ಒತ್ತಡಗಳಿರ್ಬೋದು, ಅದರಿಂದ ಈ ದಿನ ಸ್ವಲ್ಪ ಮಟ್ಟಿಗೆ ವಿರಾಮ, ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನದಲ್ಲಿ ಮನಸ್ಸಿಗೆ ತುಂಬ ಶಾಂತಿ, ಸಮಾಧಾನ ತರುವಂಥ ಸನ್ನಿವೇಶಗಳು ಕೂಡ ಇದೆ. ಅಂತಹ ಸನ್ನಿವೇಶಗಳನ್ನೇ ಹೆಚ್ಚಾಗಿ ನೀವು ಅವಲಂಬಿಸುವಂಥದ್ದು, ಅಂಥದ್ದನ್ನು ನೀವೇ ಸೃಷ್ಟಿಸಿಕೊಳ್ಳುವಂಥದ್ದನ್ನು ಕೂಡ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ, ಇದು ಧನಸ್ಥಾನ, ಇದು ಕುಟುಂಬ ಸ್ಥಾನ, ಇದು ವಾಕ್ಸ್ಥಾನ. ಹಾಗಾಗಿ 2ನೇ ಮನೆ ಬಹಳ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರು ಗಮನಿಸಬೇಕಾಗತ್ತೆ. ಇಲ್ಲಿ ನೇರ ಸಂಬಂಧಗಳು ಕೂಡ ಇದೆ ನೋಡಿ. ನಿಮ್ಮ ಮಾತು ಹೇಗಿರುತ್ತೋ ಅದೇ ರೀತಿಯಲ್ಲಿ ನಿಮ್ಮ ವ್ಯವಹಾರಗಳು ಪ್ರಗತಿಯಲ್ಲಿರುತ್ತೆ. ಆ ಪ್ರಗತಿ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಅನುಕೂಲತೆಗಳು ಬರುತ್ತೆ. ಇದಕ್ಕೆ ನಿಮ್ಮ ಕುಟುಂಬದ ಒಂದು ಸಹಾಯ ಸಹಕಾರಗಳು ಕೂಡ ಬೇಕಾಗುತ್ತೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರೇ ಅಡ್ಡಿಪಡಿಸ್ತಾ ಇದ್ದರೆ, ಹಾಗೆ ನಿಮ್ಮ ಸಮಯವನ್ನು ಅವರೇ ದುರುಪಯೋಗಪಡಿಸ್ಕೊಳ್ತಾ ಇದ್ದರೆ ಪ್ರಗತಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಕುಟುಂಬ ಕೂಡ ನಿಮಗೆ ಬಹಳ ಮುಖ್ಯವಾಗಿ ನಿಮ್ಮ ಪ್ರಗತಿಗೆ ಬೇಕಾಗುತ್ತೆ. ಅವರ ಬೆಂಬಲ ಬೇಕು, ಅವರ ಒಂದು ಸಪೋರ್ಟ್ ಅನ್ನುವಂಥದ್ದು ಬೇಕಾಗುತ್ತೆ. ಈ ಎಲ್ಲ ವಿದ್ಯಮಾನಗಳಿಂದ ಈ ದಿನ ನಿಮಗೆ ಸ್ವಲ್ಪ ಕೊರತೆ ಉಂಟಾಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ವೈಯಕ್ತಿಕ ವಿಚಾರಧಾರೆಗಳು ಕುಟುಂಬಸ್ಥರಿಗೆ ಇಷ್ಟ ಆಗಲ್ಲ. ಹಾಗೆ ನೀವು ತೆಗೆದುಕೊಂಡಂಥ ಒಂದು ಆತುರದ ತೀರ್ಮಾನ ಕೂಡ ಹಣಕಾಸಿನ ಒಂದು ಪರಿಸ್ಥಿತಿಯನ್ನು ಉತ್ತಮಗೊಳಿಸಲ್ಲ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನೀವು ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಇದ್ದರೆ, ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ವೆಸ್ಟ್ ಮಾಡುವಂಥ ಒಂದು ತೀರ್ಮಾನ ಏನಾದರೂ ಇದ್ದರೆ ಅದನ್ನು ಮರುಪರಿಶೀಲನೆಗೆ ಒಳಪಡಿಸುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನೀವು ಭೂಮಿಯ ವ್ಯವಹಾರ, ವ್ಯಾಪಾರ, ಮಾರಾಟ ಇತ್ಯಾದಿ ವಿಚಾರಗಳಲ್ಲಿ ಏನಾದರೂ ತೊಡಗಿಸ್ಕೊಂಡಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಸಂದರ್ಭದಲ್ಲೂ ಕೂಡ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಾಗ ಒಮ್ಮೆ ಅದನ್ನು ಓದಿ ನೋಡಿ ಸರಿ ಇದ್ದರೆ ಸಹಿ ಮಾಡಿ. ಇಲ್ಲಾಂದರೆ ಅದರಲ್ಲಿ ಆಗಬೇಕಾದಂಥ ಬದಲಾವಣೆಗಳೇನು, ಕರೆಕ್ಷನ್ಸ್ ಏನು ಅದನ್ನು ನೀವು ತಿಳಿಸ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಮಾತು ಅಗ್ರೆಸಿವ್ ನೇಚರಲ್ಲಿ ಇರಬಾರ್ದು. ಬದಲಾಗಿ ಆ ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಒಂದು ಮಾತು, ನಿಮ್ಮ ಭಾವನೆ, ನಿಮ್ಮ ಅಭಿಪ್ರಾಯ ಇರಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಶ್ರಮ ಪಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಚಂದ್ರ ನಿಮ್ಮ ಮನೆಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಮನಸ್ಸಿಗೂ ಕೂಡ ಬೆಳಕು, ಹಾಗೆ ಮನೆಗೂ ಕೂಡ ಒಂದು ರೀತಿಯ ಬೆಳಕು. ಇಲ್ಲಿ ಬೆಳಕು ಅನ್ನುವಂಥದ್ದನ್ನು ನಿಮ್ಮ ಒಂದು ಸಹಾಯ, ನಿಮ್ಮ ಸೇವೆ, ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಕುಟುಂಬಕ್ಕೆ, ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ಪ್ರಖರವಾಗಿರುವಂಥ ಸನ್ನಿವೇಶಗಳಿದೆ. ಹಾಗೆ ಇದ್ದಂತಹ ಒಂದು ಅಸಮಾಧಾನ, ಭಿನ್ನಾಭಿಪ್ರಾಯ ಅದು ಕೂಡ ತಿಳಿಯಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಜೀವನವನ್ನು, ನಿಮ್ಮ ಕುಟುಂಬವನ್ನು ನೀವೇ ಇಷ್ಟಪಡುವಂಥದ್ದು ಕೂಡ ಇದೆ. ಕೆಲವೊಮ್ಮೆ ತುಂಬ ಬೇಸರ ಇದೆ, ಕೆಲವೊಮ್ಮೆ ಎಕ್ಸ್ಟ್ರೀಮ್ ಸ್ಟೆಪ್ಸನ್ನು ತೆಗೆದುಕೊಳ್ಳುವಂಥ ಆಲೋಚನೆ ಕೂಡ ಬಂದಿದೆ. ಆದರೆ ಈ ದಿನ ಜೀವನ ಅಂದರೆ ಬಹಳ ಸ್ವಾರಸ್ಯಕರವಾಗಿರುವಂಥದ್ದು. ಜೀವನಕ್ಕೆ ಒಂದು ಅರ್ಥ ಇದೆ, ಇನ್ನೂ ಇರಬೇಕು, ಇನ್ನೂ ಬದುಕಬೇಕು, ಇನ್ನೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಹಂಬಲ, ಅನ್ನುವಂಥ ಒಂದು ತುಡಿತ ಈ ದಿನ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮನ್ನು ನೀವೇ ಇಷ್ಟಪಟ್ಟುಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಒಂದು ವ್ಯಾಪಾರ ವ್ಯವಹಾರ, ನಿಮ್ಮ ಒಂದು ಚಟುವಟಿಕೆಗಳಲ್ಲಿ ತುಂಬ ಆದಾಯ ಇದೆ, ಅನುಕೂಲ ಕೂಡ ಇದೆ.
ಇನ್ನು ಈ ದಿನ ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ತುಂಬ ತೃಪ್ತಿ ಅನ್ನುವಂಥದ್ದು ಕಾಣಿಸುತ್ತೆ. ಏಕೆಂದರೆ ನಿಮಗೆ ಬೇಕಾದಂಥವರು, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮನ್ನು ಇಷ್ಟಪಡುವಂಥವ್ರು ಈ ದಿನ ನಿಮ್ಮ ಜೊತೆಯಲ್ಲಿದ್ದರೆ ಅದೇ ಒಂದು ದೊಡ್ಡ ಸಾಧನೆ, ಅದೇ ಒಂದು ದೊಡ್ಡ ಸ್ವರ್ಗ. ಹಾಗಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು, ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಕೂಡ ಈ ದಿನ ಸಮಯ ಚೆನ್ನಾಗಿದೆ. ಇನ್ನು ನಿಮ್ಮ ಆತ್ಮೀಯ ಸ್ನೇಹಿತರಿಂದ ಕೂಡ ಈ ದಿನ ಒಂದು ಒಳ್ಳೆಯ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಅದರಲ್ಲೂ ಸಹೋದ್ಯೋಗಿಗಳು ಈ ದಿನ ನಿಮ್ಮ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಸಲಹೆಯನ್ನು ನೀಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ಸಕಾಲಕ್ಕೆ ಬರುವಂತಹ ಸಲಹೆ, ಸಹಕಾರ ಇವೆಲ್ಲವೂ ಕೂಡ ಈ ದಿನ ನಿಮ್ಮ ಸಕ್ಸಸ್ಗೆ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು. ಇನ್ನು ಈ ದಿನ ಕುಟುಂಬಸ್ಥರ ವಿಚಾರದಲ್ಲೂ ಕೂಡ ನಿಮಗೆ ಒಂದು ದೊಡ್ಡ ಗೌರವ ಇದೆ. ಅವರಿಂದ ಕೂಡ ಈ ದಿನ ನಿಮಗೆ ಹಣಕಾಸಿನ ನೆರವು ಸಿಕ್ಕುವಂಥ ಸೂಚನೆಗಳು ಕೂಡ ಇದೆ. ಇನ್ನು ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿ ಪಾಸ್ತಿಯ ವಿಚಾರವಾಗಿ ಇದ್ದಂಥ ಅಡೆತಡೆಗಳು ಸ್ವಲ್ಪ ಮಟ್ಟಿಗೆ ಈ ದಿನ ಪರಿಹಾರವನ್ನು ಕಾಣುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಪ್ರಯತ್ನದಲ್ಲಿ ತುಂಬ ಪ್ರಗತಿ ಇದೆ. ಅದರಲ್ಲೂ ಈ ಪಾಸಿಟಿವ್ ಪ್ರೋಗ್ರೆಸ್ ಅನ್ನುವಂಥದ್ದು ಇದೆ. ಇದು ನಿಮಗೆ ಹೆಚ್ಚಿನ ಸಮಾಧಾನವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಗಣಪತಿಯನ್ನು ಈ ದಿನ ಸ್ಮರಣೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ, ಈ ದಿನದ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಮಿಶ್ರ ಫಲಗಳು ಇರುತ್ತೆ. ಜೊತೆಗೆ ಈ ದಿನ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಇರುವಂಥದ್ದು. ನೀವು ಎಷ್ಟೇ ಒಂದು ರೀತಿಯಲ್ಲೂ ಕೂಡ ಒತ್ತಡವನ್ನು ತಂದುಕೊಳ್ಬಾರ್ದು ಅಂದರೂ ಯಾವುದೋ ಒಂದು ಮೂಲದಿಂದ, ಯಾವುದೋ ಒಂದು ಹಂತಕ್ಕೆ ನಿಮಗೆ ಒತ್ತಡ ನುಸುಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಅನ್ನೆಸೆಸರಿ ಥಾಟ್ಸ್ಗಳು ಬರುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಕೆಲವು ಕೆಲಸ ಕಾರ್ಯಗಳಲ್ಲಿ ನೀವು ಬೇರೆಯವರ ಒಂದು ಇನ್ಫ್ಲೂಯೆನ್ಸನ್ನು ಪಡ್ಕೊಳ್ಳುವಂಥ ಪ್ರಯತ್ನದಲ್ಲಿರ್ತೀರಿ. ಅದು ಕೂಡ ಸಕಾಲಕ್ಕೆ ನಿಮಗೆ ಸಿಕ್ಕಲ್ಲ. ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ಇಲ್ಲ. ಸಕಾಲಕ್ಕೆ ಅದನ್ನು ಬಳಸ್ಕೊಳ್ಳುವಂಥ ಒಂದು ಚಾಣಾಕ್ಷತನ ಈ ದಿನ ಇರಲ್ಲ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಎಷ್ಟು ಹೊಂದಾಣಿಕೆ ಮಾಡ್ಕೊಳ್ತೀರೋ ಅಷ್ಟು ಮಾನಸಿಕ ತೃಪ್ತಿ ನಿಮಗೆ ಸಿಕ್ಕತ್ತೆ. ಆದರೆ ಅದಕ್ಕೆ ಒಂದು ದೊಡ್ಡ ಮನಸ್ಸು ಬೇಕು. ಹೊಂದಾಣಿಕೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು, ಆತುರದಲ್ಲಿರಬೇಕು. ಹೊಂದಾಣಿಕೆಗೆ ಮಾತ್ರ, ಮಾತಿಗೆ ಆತುರ ಬೇಡ, ಆದರೆ ಹೊಂದಾಣಿಕೆಗೆ ಮಾತ್ರ ಈ ದಿನ ಮುಂದಾಗಲೇಬೇಕಾಗತ್ತೆ. ಇನ್ನು ಈ ದಿನ ಕೆಲವು ಕೆಲಸ ಕಾರ್ಯಗಳು ತುಂಬ ಮಂದಗತಿಯಲ್ಲಿ ಸಾಗೋದ್ರಿಂದ ನಿಮಗೆ ಸ್ವಲ್ಪ ಬೇಸರ ಆಗ್ಬೋದು. ಆ ಕೆಲಸದ ಬಗ್ಗೆನೇ ಜಿಗುಪ್ಸೆ ಬರ್ಬೋದು. ಆದರೆ ಅದು ಸರಿಯಾದ ತೀರ್ಮಾನ ಅಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ವ್ಯವಹಾರಸ್ಥರಿಗೆ ಈ ದಿನದ ಹಣಕಾಸಿನ ಪರಿಸ್ಥಿತಿ ತುಂಬ ಕಳಪೆಯಾಗಿರುತ್ತೆ. ಅದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಯಾವುದೇ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಸ್ವಲ್ಪ ಅಸಮಾಧಾನ ಇರುವಂಥ ಸಂದರ್ಭ. ಏಕೆಂದರೆ ನಿಮ್ಮ ನಿರೀಕ್ಷೆಯಂತೆ ಸನ್ನಿವೇಶಗಳು ನಿಮಗೆ ಕೂಡಿ ಬರ್ತಾ ಇಲ್ಲ. ಹಾಗಾಗಿನೇ ನಾಳೆಯ ಚಿಂತೆ ನಿಮಗೆ ಜಾಸ್ತಿ, ಭಯದ ವಾತಾವರಣ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಹಿತಶತ್ರುಗಳನ್ನು ಸ್ವಲ್ಪ ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಮಾನಸಿಕ ನೆಮ್ಮದಿಗಾಗಿ, ಮಾನಸಿಕ ಪ್ರಶಾಂತತೆಗಾಗಿ ಈ ದಿನ ದೇವಾಲಯ ದರ್ಶನ ಮಾಡಿಕೊಳ್ಳಿ. ಹಾಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.